ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇದು ಬುಧವಾರದ ಬೆಳಿಗ್ಗೆದ ವ್ಲಾಗ್ ಆಗಿರುತ್ತೆ. 4 ಗಂಟೆಗೆ ಎದ್ದಿದ್ದೆ, ಹಾಗಾಗಿ ಸ್ವಲ್ಪ ಕತ್ಲೆ ಕಾಣ್ತಾ ಇದೆ. ಇವತ್ತು ಗಣೇಶ ಚತುರ್ಥಿ ಆದ ಕಾರಣ ನಾನಿವತ್ತು 3 ಬಗೆಯ ಸ್ವೀಟ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ನೈವೇದ್ಯಕ್ಕೋಸ್ಕರ. ಹಾಗೆ ರಾತ್ರಿ ಓಂಕಾಳನ್ನ ನೆನೆಸಿಟ್ಟಿದ್ದೆ, ಅದನ್ನು ನಾನು ಕುಡಿದೆ. ನಾನು ನಿಮಗೆ ಲಾಸ್ಟ್ ಟೈಮ್ ಹೇಳಿದ ಪ್ರಕಾರ ಪ್ರತಿದಿನ ಒಂದೊಂದು ಕಾಳುಗಳನ್ನು ನಾನು ನೆನೆಸಿಟ್ಟು ಕುಡಿತೀನಿ ಬೆಳಿಗ್ಗೆ. ಇನ್ನು ಕಾಯಿ ಹೋಳಿಗೆ ಮಾಡಲಿಕ್ಕೆ 1 ಕಪ್ಪು ಮೈದಾ ತಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಸಾಲ್ಟ್ ಮತ್ತು ಎಣ್ಣೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಇದಕ್ಕೆ ನೀವು ಸ್ವಲ್ಪ ಯೆಲ್ಲೋ ಪೌಡ್ರ್ ಹಾಕ್ಕೊಬೋದು ಕಲರ್ಗೋಸ್ಕರ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಬೋದು. ಇನ್ನು ಇದಕ್ಕೆ ಸ್ವಲ್ಪನೇ ನೀರು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸಾಫ್ಟಾಗಿರೋ ಡೋ ಮಾಡ್ಕೊಬೇಕು. ಇನ್ನು ಗಣೇಶ ಚತುರ್ಥಿ ಅಂದರೆ ತುಳುನಾಡಿನಲ್ಲಿ ಕೊರಳು ಪರ್ವ ಅಂತ ಹೇಳ್ತೀವಿ. ಯಾವ ದೇವಸ್ಥಾನದಲ್ಲಿ ಗಣೇಶ ಕೂರಿಸ್ತಾರಲ್ವ ಅಲ್ಲಿ ನಮಗೆ ಕೊರಳು ಸಿಗುತ್ತದೆ. ಅದನ್ನು ತಗೊಂಡು ಬಂದು ಅದರಲ್ಲಿ ನಾವು ಯಾವುದೇ ಅಕ್ಕಿ ಅಥವಾ ಪಾಯಸ ಮಾಡ್ತೀವಲ್ವ ಅದರಲ್ಲಿ ಹಾಕಿ ತಿನ್ನೋದ್ರಿಂದ ಆರೋಗ್ಯ, ಐಶ್ವರ್ಯ ಹಾಗೂ ದೇವರ ಆಶೀರ್ವಾದ ಕೂಡ ಇರ್ತದೆ. ಹಾಗೂ ಇದೊಂದು ಹಬ್ಬದ ವಿಶೇಷ ಆಚರಣೆ ಆಗಿರ್ತದೆ. ಭಕ್ತಿ ಮತ್ತು ಕುಟುಂಬ ಸಮೇತ ಸಂತೋಷವಾಗಿರುವ ಸಂಕೇತ. ಇನ್ನು ಇಲ್ಲಿ ಕಡುಬು ಮಾಡಲಿಕ್ಕೆ 1.5 ಕಪ್ಪಷ್ಟು ನಾನು ನೀರು ತಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಎಣ್ಣೆ ಹಾಕೊಬೇಕು. ಇನ್ನು ಕಡುಬು ಅಥವಾ ಯಾವುದಾದ್ರೂ ಪುಂಡಿ ಅಂತ ಹೇಳ್ತಾರೆ, ಅದು ಹೊಡೆದೋಗುತ್ತಲ್ವ, ಹೊಡೆದೋಗ್ಬಾರ್ದಂದರೆ ಇದೊಂದು ಟಿಪ್ಸ್ನ ಯೂಸ್ ಮಾಡ್ಕೊಳ್ಳಿ. ಮೈದಾ ಫ್ಲೋರ್ ಇರುತ್ತಲ್ವ, 1 ಸ್ಪೂನ್ ತಗೊಂಡು ಅದನ್ನು ನೀರಲ್ಲಿ ಮಿಕ್ಸ್ ಮಾಡ್ಕೊಂಡು ಇಟ್ಟಿರಿ. ಆ್ಯಕ್ಚುಲಿ ಇದು ನಾವು ಮೊದಲಿಗೆ ಹಾಕಬೇಕು, ನೀರು ಬಿಸಿ ಆಗ್ತದಲ್ವ ಆವಾಗ ಹಾಕಬೇಕು. ಆದರೆ ನನಗೆ ನೆನಪಿರಲಿಲ್ಲ. ನಾನು ರೈಸ್ ಪೌಡರ್ ಹಾಕಿದ ಮೇಲೆ ಹಾಕಿದ್ದೆ ನೋಡಿ, ನೆನಪಿಲ್ಲದೆ ರೈಸ್ ಪೌಡರ್ ಹಾಕಿಬಿಟ್ಟೆ. ಸೊ ಆದಮೇಲೆ ನಾನು ಈ ಮೈದಾ ಮಿಕ್ಸ್ಚರ್ನ ಹಾಕಿಬಿಟ್ಟೆ. ನೀವು ನೀರು ಕುದಿತಿರ್ಬೇಕಾದ್ರೆ ಅದನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ರೈಸ್ ಪೌಡರ್ ಹಾಕ್ಕೊಬೋದು. ಇನ್ನು ಇದನ್ನು ಸಾಫ್ಟಾಗಿ ಸ್ವಲ್ಪ ಹುರ್ಕೊಬೇಕು ರೈಸ್ನ. ಇದು 1.5 ಕಪ್ ನೀರಿಗೆ ನಾನು 1 ಕಪ್ಪಷ್ಟು ರೈಸ್ ಹಾಕ್ಕೊಂಡಿದ್ದೀನಿ. ಪ್ರತಿಯೊಂದು ಮಾಡೋದ್ರಲ್ಲಿ ಸರಿಯಾದ ಅಳತೆ ತಗೊಳ್ಳೋದ್ರಿಂದ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ ಯಾವುದೇ ರೆಸಿಪಿ ಮಾಡಿದರೂ. ಇನ್ನು ಕಡುಬು ಮಾಡಲಿಕ್ಕೆ 1 ಕಪ್ಪಷ್ಟು ನಾನು ಬೆಲ್ಲ ತಗೊಂಡಿದ್ದೀನಿ. ಸ್ವಲ್ಪನೇ ನೀರು ಹಾಕ್ಕೊಂಡು ಅದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಬೇಕು. ಆಮೇಲೆ 1 ಕಪ್ಪು ಕೊಕೊನಟ್ ತಗೊಂಡಿದ್ದೀನಿ ನಾನಿಲ್ಲಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಇದು ಪಾಕ ಬರಬಾರ್ದು ಅಷ್ಟೇ, ಜಸ್ಟ್ ಇದೊಂದು ಮಿಕ್ಸ್ ಆದರೆ ಸಾಕಾಗುತ್ತೆ. ನೀರು ಸ್ವಲ್ಪ ಜಾಸ್ತಿ ಆಯಿತು, ಅದು ಸ್ವಲ್ಪ ಆರೋಗೋ ತನಕ ಸ್ವಲ್ಪ ಬಿಸಿ ಮಾಡಿದರೆ ಸಾಕಾಗುತ್ತೆ. ಇನ್ನು ಏಲಕ್ಕಿ ಬೇಕಲ್ವ, ಅದಕ್ಕೋಸ್ಕರ ನಾನು ಏಲಕ್ಕಿ ಸ್ವಲ್ಪ ಕೊಡ್ತಾ ಇದ್ದೇನೆ. ಹಾಗೆ ಕೈಯಲ್ಲಿ ಕೂಡ ಬಿಡಿಸಿ ಹಾಕ್ಕೊಬೋದು, ಯಾಕಂದರೆ ಅದರ ಘಮ ಚೆನ್ನಾಗಿರುತ್ತೆ. ಇನ್ನು ನಾನು ಕಪ್ಪು ಬೆಲ್ಲ ಯಾಕೆ ತಗೊಂಡೆ ಅಂದರೆ, ನಾನು ಈ ಗೋಧಿ ಪಾಯಸ ಮಾಡ್ತಾರಲ್ವ ಆ ಪಾಯಸಕ್ಕೆ ಕಪ್ಪು ಬೆಲ್ಲ ತಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ನೋಡೋಕ್ಕೂ ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಅಂತ ಕಪ್ಪು ಬೆಲ್ಲ ತಗೊಂಡ್ಬಂದೆ. ಇನ್ನು ಕಪ್ಪು ಬೆಲ್ಲ ಜೀರ್ಣಕ್ಕೂ ಒಳ್ಳೆಯದು, ಐರನ್ ರಿಚ್ ಕೂಡ ಇರುತ್ತೆ, ಲಿವರ್ ಶುದ್ಧೀಕರಣ ಹಾಗೂ ಸಂಧಿ ನೋವು, ಶೀತ, ಕೆಮ್ಮುಗೂ ಒಳ್ಳೆಯದು. ಇವಾಗ ಮೊದಲಿನವರೆಲ್ಲ ಊಟ ಆದ ತಕ್ಷಣ 1 ತುಂಡು ಬೆಲ್ಲ ತಿಂತಾರಲ್ವ, ಅದು ಜೀರ್ಣಕ್ಕೆ ತುಂಬ ಒಳ್ಳೆಯದಂತ ಹೇಳ್ತಾರೆ. ಮತ್ತು ಈ ಆ್ಯಸಿಡಿಟಿ ಪ್ರಾಬ್ಲಮ್ ಇರುತ್ತಲ್ವ ಅದಕ್ಕೂ ತುಂಬ ಒಳ್ಳೆಯದಂತ ಹೇಳ್ತಾರೆ. ಹಾಗಂತ ಅತಿಯಾಗಿ ತಿಂದರೂ ಒಳ್ಳೆಯದಲ್ಲ. ಇನ್ನು ಪಾಯಸ ಮಾಡಲಿಕ್ಕೆ ಅಂತ 1 ಕಪ್ಪಷ್ಟು ಗೋಧಿ ತಗೊಂಡಿದ್ದೀನಿ. ಇದು ಬೇಗನೆ ಆಗುತ್ತೆ, ನಿಮಗೂ ಮಾಡ್ಕೊಬೋದು. ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೊಬೇಕು, ಇಲ್ಲಾಂದರೆ ಅದರಲ್ಲಿ ಉಮ್ಮಿ ಅಂತ ಹೇಳ್ತಾರಲ್ವ, ಕನ್ನಡದಲ್ಲಿ ಏನಂತಾರೆ ಅಂತ ಗೊತ್ತಿಲ್ಲ ನನಗೆ, ಅದಿರುತ್ತೆ. ಸೊ ಅದನ್ನೊಂದು 3-4 ಸಲ ವಾಶ್ ಮಾಡ್ಕೊಬೇಕು. ಇನ್ನು ಇದನ್ನು ಅದೇ ಥರ ಪಾತ್ರೆದಲ್ಲೂ ಮಾಡ್ಬೋದು, ಇಲ್ಲ ಅಂದರೆ ಕುಕ್ಕರಲ್ಲೂ ಇಡ್ಬೋದು, ಬೇಗನೆ ಆಗುತ್ತೆ. ಸೊ ಅದನ್ನು ಹಾಕಿಬಿಟ್ಟು ಅದಕ್ಕೊಂದು 2 ಕಪ್ಪಷ್ಟು ನೀರು ಹಾಕ್ಕೊತಾ ಇದ್ದೀನಿ. ಇನ್ನು 1-2 ವಿಷಲ್ ತೊಗೊಬೇಕು. ಇದನ್ನು ನಾನು ಸಣ್ಣ ಉರಿಯಲ್ಲಿ ಇಡ್ತಾ ಇದ್ದೀನಿ, ಅಂದರೆ ನನಗೆ ಬೆಲ್ಲ ಪಾಕ ಮಾಡಬೇಕಲ್ವ ಅದಕ್ಕೋಸ್ಕರ. ಇವಾಗ ಈ ಥರ ಬೆಲ್ಲ ಇರುತ್ತಲ್ವ, ಇದು ಕುಟ್ಟೋಕ್ಕೆ ತುಂಬ ಕಷ್ಟ ಇರುತ್ತೆ. ಇದನ್ನು ಸ್ವಲ್ಪ ಓವನಲ್ಲಿ ಇಟ್ಬಿಟ್ಟು ಕುಟ್ಟಿದರೆ ತುಂಬ ಚೆನ್ನಾಗಿ ಬರುತ್ತೆ. ಸೊ 1.5 ಕಪ್ಪು ಬೆಲ್ಲಕ್ಕೆ 1 ಕಪ್ ನೀರು ಹಾಕಿ ಆಮೇಲೆ ಏಲಕ್ಕಿ ಹಾಕಿ ಕುದಿಸ್ತಾ ಇದ್ದೀನಿ. ಇನ್ನು ನಾನಿಲ್ಲಿ ಕಡುಬು ಮಾಡಲಿಕ್ಕೆ ಕಾಯಿ ಹೋಳಿಗೆ ಮಾಡಲಿಕ್ಕೆ ನಾನಿಲ್ಲಿ ಬೇಕಿಂಗ್ ಪೇಪರ್ ತಗೊಂಡಿದ್ದೀನಿ. ನೀವು ಬೇಕಾದ್ರೆ ಬಾಳೆ ಎಲೆ ಕೂಡ ತೊಗೊಬೋದು, ಅದರಲ್ಲೂ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ಯಾವುದಾದ್ರೂ ಪ್ಲಾಸ್ಟಿಕ್ ಇದ್ದರೆ ಅದು ಕೂಡ ತೊಗೊಬೋದು. ಇನ್ನು ಅಕ್ಕಿ ಹಿಟ್ಟಿನ ಮಿಕ್ಸ್ಚರನ್ನು ಇದೆಯಲ್ವ, ಇದನ್ನು ಸ್ವಲ್ಪ ಚೆನ್ನಾಗಿ ನಾದ್ಕೋಬೇಕು. ಯಾವ ಥರ ಅಂದರೆ ಈ ಥರ ಕಟ್ಟಾಗಿ ಬೀಳಬಾರ್ದು, ಅಂದರೆ ಗಟ್ಟಿಯಾಗಿ ನಾವು ಆಟ ಮಾಡ್ತೀರಲ್ವ ಆ ಥರ ಇರಬೇಕು ನೋಡಿ. ಈ ಥರ ಬರುತ್ತೆ, ನಾದ್ಕೊಂಡ್ಬಿಟ್ಟು ಅಂದರೆ ನೀವು ಕಟ್ ಮಾಡಬೇಕಾದ್ರೆ ಕೈಗೆ ಅಂಟೋದಿಲ್ಲ, ಆ ಥರ ಬರಬೇಕು. ಇನ್ನು ಅದನ್ನು ಉಂಡೆ ಮಾಡ್ಕೊಂಡಿರ್ತೀನಿ. ಆಮೇಲೆ ಇದನ್ನು ಲಟ್ಟಿಸಬೇಕು. ಯಾವ ಥರ ಅಂದರೆ ನಾನೊಂದು ಪ್ಲೇಟಲ್ಲಿ ಲಟ್ಟಿಸ್ತಾ ಇದ್ದೀನಿ. ಅಂದರೆ ಪ್ಲೇಟಲ್ಲಿ ಈ ಥರ ಒತ್ಕೊಂಡ್ಬಿಟ್ರೆ ರೌಂಡ್ ಶೇಪಾಗಿ ಬರುತ್ತೆ ನೋಡಿ, ಈ ಥರ ಬರುತ್ತೆ. ಇದರ ಮಧ್ಯದಲ್ಲಿ ನಾವು ಬೆಲ್ಲ ಮತ್ತು ಕೋಕೋನಟ್ ಇದೆಯಲ್ವ
ಹೂರಣ, ಅದನ್ನು ಹಾಕ್ಕೊಂಬಿಟ್ಟು ಮುಚ್ಕೋಬೇಕು. ಈಸಿಯಾಗಿ ಈ ಥರ ಮಾಡ್ಕೊಬೋದು. ಇದನ್ನು ಮೋದಕ ಶೇಪ್ ಕೂಡ ಮಾಡ್ಕೊಬೋದು, ಯಾಕಂದರೆ ನಾನು ಮೈದಾ ಹಾಕಿದ್ದೀನಲ್ವ, ಹಾಗಾಗಿ ಬಿಟ್ಕೊಳ್ಳೋದಿಲ್ಲ ಸರಿಯಾಗಿ ಮಾಡಿದರೆ. ಆದರೆ ನನಗೆ ಬೆಳಿಗ್ಗೆ ಅಷ್ಟೊಂದು ಟೈಮ್ ಇರಲಿಲ್ಲ, ಯಾಕಂದರೆ ನನಗೆ ಆಫೀಸ್ ಬೇರೆ ಹೋಗಬೇಕಲ್ವ. ಸೊ ಅದಕ್ಕೋಸ್ಕರ ಬೇಗನೆ ಈ ಥರ ಸಿಂಪಲ್ಲಾಗಿ ಮಾಡ್ಕೊಂಬಿಟ್ಟೆ. ಸೊ ಸೇಮ್ ಇದೇ ಥರ ಎಲ್ಲದನ್ನು ನೀವು ಬೇಕಾದರೆ ಇದನ್ನೇ ಮೋದಕ ಶೇಪ್ ಥರ ಮಾಡಿಬಿಟ್ಟು ಡಿಸೈನ್, ಅದು ಸ್ಪೂನಲ್ಲಿ ಸ್ವಲ್ಪ ಡಿಸೈನ್ ಮಾಡಿದರೆ ಮೋದಕ ಥರನೇ ಬರುತ್ತೆ. ಇನ್ನು ನಾನು ಬೆಲ್ಲ ಕೂಡ ಕರಗಿಸಿ ಇಟ್ಟಿದ್ದೆ ಪಾಯಸಕ್ಕೋಸ್ಕರ. ಗೋಧಿ ಕೂಡ ಬೆಂದೋಗಿದೆ, ನೋಡ್ಬೋದು ನೀವು, ನಾನು ತೋರಿಸ್ತಾ ಇದ್ದೀನಿ ನೋಡಿ, ಈ ಥರ ಬೆಂದೋಗಿದೆ. ಒಂದು 2 ವಿಷಲ್ ತೊಗೊಂಡಿದ್ದೀನಿ ಅಷ್ಟೇ. ಇವಾಗ ಇದಕ್ಕೆ ಬೆಲ್ಲ ಪಾಕ ಮಾಡಿದ್ದೇವಲ್ಲ, ಅದನ್ನು ಹಾಕ್ಕೊಂಬಿಟ್ಟು ಕುದಿಸ್ಕೊಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಇನ್ನು ಇದಕ್ಕೆ ನೀವು ಕೊಕೊನಟ್ ಹಾಲು ಕೂಡ ಹಾಕ್ಕೊಬೋದು, ಇಲ್ಲ ಅಂದರೆ ಬರೀ ಹಾಲು ಏನಿದೆ ನಿಮ್ಮ ಮನೇಲಿ ನೋಡಿ ಅದನ್ನು ಹಾಕಿ ಕೂಡ ಮಾಡ್ಬೋದು. ಫ್ರೆಶ್ ಹಾಲು ಏನಿದ್ದರೆ ಇದಕ್ಕೆ ಹಾಕಿದರೆ ಆಯ್ತು. ನಾನು 1 ಕಪ್ ಅಷ್ಟು ಹಾಲು ತೊಗೊಂಡಿದ್ದೀನಿ. ಇದಕ್ಕೆ ಹಾಕಲಿಕ್ಕೆ ಎಲ್ಲ ಅಳತೆ ಪ್ರಕಾರ ಮಾಡಿ, ಆವಾಗ ನಿಮಗೆ ಸರಿಯಾಗಿ ಬರುತ್ತೆ. ಇನ್ನು ಇವಾಗ ಸುದಿನೂ ಎದ್ಕೊಂಡು ಬಂದರು. ಸೊ ಅವರು ನನಗೆ ಮೋದಕ ಮಾಡಲಿಕ್ಕೆ ಹೆಲ್ಪ್ ಮಾಡ್ತಾಯಿದ್ರು. ಅವರು ಯಾವುದ್ರಲ್ಲಿ ಮಾಡ್ತಿದ್ದಾರೆ ಅಂತ ನೋಡಿ, ಕುಟ್ಟಣಿಗೆಯಲ್ಲಿ ಮಾಡ್ತಾ ಇದ್ದಾರೆ. ಹಾಂ, ಓಕೆ, ಓಪನ್ ಆಡಬಲ್ಲಿ ಜಸ್ಟ್ ಕ್ಲೋಸ್. ಪಾಯಸದ ಕಲರ್ ಅವು ಬೆಲ್ಲ, ಬ್ಲ್ಯಾಕ್ ಬೆಲ್ಲ ಅದೇ ನೈವೇದ್ಯ ಪ್ಯೂರ್ ಬ್ಲ್ಯಾಕ್ ಬೆಲ್ಲ ಆಯ್ತಾ? ಬ್ಲ್ಯಾಕ್ ಬೆಲ್ಲ ಉಂಟಲ್ಲ, ಹಿಂಚ ಬರ್ತೀವಿ ತಾಯಿ ಕೊಡಲ್ಲ ಕಣ್ಣಂತರವ ಬೆಕ್ಕಲವ ಬೆಳಗುವ ಸರಿ ಸರಿ ಅದು ಓರಿನ ಕೊಡ್ಬೋದಾ? ನನಗೆ ನಂದು ಉಂಟು ಖಾರ ಇಟ್ಟದ್ದು ఒక ಬಾಕಿ ಖಾರದನೆ ಮಾಡ್ಕೊಂಡು ಖಾರದನೆ ಒಂದು ಸರಿ ಮುಂಚೊಡಿಜಿದ್ದಾರೆ ಇಂಚ ಪೀಂಚ್ ಮಾಡ್ಕೊಳ್ಳಿ ತುಲಗಿದೆ ಇಂಚ ಪೀಂಚ್ ಮಾಡ್ಕೊಡಿಜಿಲ್ಲ ಹೆಚ್ಚು ಕೊಟ್ಟಿಲ್ಲ ಎಲ್ಲ ನಗ ಬಿಟ್ಟು ಉಂಟು ನೀರಿಲ್ಲ ಓಕೆ ಇನ್ನೊಂದು ಬೇರೆ ಇದ್ದೀರ ಒಂದು ಕಟ್ ಮಾಡ್ಬೋದು ಇಂಚ ಬಂದರೆ ಲಾಸ್ಟ್ ಟೈಮ್ ಬಂದಿರ್ತದೆ ಲಾಸ್ಟ್ ಟೈಮ್ ಬಂದಿರ್ತದೆ ಸ್ವಲ್ಪ ಸ್ವಲ್ಪ ಕಟ್ ಮಾಡ್ಬೋದು. ಇನ್ನು ನನ್ನ ಸುದಿಗೆ ಒಣ ಕೊಬ್ಬರಿ ಇತ್ತು, ಅದನ್ನು ನಾನು ಕಟ್ ಮಾಡಿ ಇಡಿ ಅಂತ ಹೇಳ್ತಾ ಇದ್ದೆ, ಯಾಕಂದರೆ ಅದು ಪಾಯಸಕ್ಕೆ ಹಾಕಿದರೆ ತುಂಬಾ ಟೇಸ್ಟ್ ಆಗುತ್ತೆ. ಇನ್ನು ಗೋಡಂಬಿ ಎಲ್ಲ ಹಾಕ್ಕೊಬೇಕಂತ ಇಲ್ಲ, ಅದನ್ನು ಹಾಕಿದರೆ ಸಾಕಾಗುತ್ತೆ ಗೋಧಿ ಪಾಯಸಕ್ಕೆ. ಇನ್ನು ಕಾಯಿ ಹೋಳಿಗೆಗೆ ಹೂರ್ಣ ಮಾಡ್ಕೊಬೇಕಲ್ವ, ಅದಕ್ಕೋಸ್ಕರ ನಾನು ಬೆಲ್ಲ ತೊಗೊಂಡಿದ್ದೀನಿ. ಹಾಫ್ ಬೆಲ್ಲ ತೊಗೊಂಡಿದ್ದೀನಿ, 1 ಕಪ್ಪು. ಅದಕ್ಕೆ ತೆಂಗಿನ ತುರಿ ತಗೊಂಡ್ರೆ ಸಾಕಾಗುತ್ತೆ. ಸ್ವಲ್ಪ ನೀರು ಹಾಕ್ಕೊಬೇಕು, ಇಲ್ಲಾಂದರೆ ತುಂಬ ನಾವು ಹುರ್ಕೊತೀವಲ್ವ ಆವಾಗ ಪಾಕ ಬಂದುಬಿಡುತ್ತೆ. ತುಂಬ ಪಾಕ ಬಂದುಬಿಟ್ರೆ ನಮಗೆ ಮಾಡೋಕ್ಕಾಗಲ್ಲ, ಅದು ಗಟ್ಟಿಯಾಗಿರುತ್ತೆ. ಇಲ್ಲಿ ನೋಡಿ ಬೆಳಿಗ್ಗೆನೇ ಗೆಸ್ಟ್ ಬಂದಿದ್ದಾರೆ ನಮ್ಮ ಮನೆ ಕಡೆ. ಇಲ್ಲಿ ನಾವು ಅಕ್ಕಿ ಹಾಕಿರ್ತೀವಿ, ಹಾಗೆ ಪಾರಿವಾಳೆಲ್ಲ ಬಂದು ತಿಂದ್ಕೊಂಡು ಹೋಗುತ್ತೆ. ಮೈದಾ ಹಿಟ್ಟು ಮಿಕ್ಸಿ ಈ ಥರ ಬಂದಿದೆ ನೋಡಿ, ರಬ್ಬರ್ ಥರ ಆಗುತ್ತೆ, ಈ ಥರ ಬರಬೇಕು. ಅದಕ್ಕೆ ಸ್ವಲ್ಪ ನಾನು ತುಪ್ಪ ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವು ಅಂದ್ಕೊಬೇಡಿ ಇಷ್ಟೊಂದು ತುಪ್ಪ ಹಾಕ್ಕೊತಾ ಇದ್ದೀನಿ, ಇಷ್ಟೊಂದು ಆಯಿಲ್ ಹಾಕ್ತಾಯಿದ್ದೀನಿ ಅಂತ. ಯಾವಾಗಾದರೂ ಒಂದ್ಸಲ ಅಲ್ವಾ, ಹಬ್ಬಕ್ಕೊಂದ್ಸಲ ನಾವು ಕಾಯಿ ಹೋಳಿಗೆ ಸ್ವೀಟು ತಿನ್ಬೋದು ಅಲ್ವಾ. ಮತ್ತು ನೀವು ಹೋಗಿ ಪಿಜ್ಜಾ ಬರ್ಗರ್ ಎಲ್ಲ ತಿಂತೀರಾ. ಸೊ ಹಬ್ಬದ ದಿನ ಯಾವುದಾದ್ರೂ ಸ್ವೀಟ್ನ ತಿನ್ನಬಾರ್ದು, ತುಪ್ಪ ಹಾಕಿದೆ ಆ ಥರ ಎಲ್ಲ ಥಿಂಕ್ ಮಾಡಿದರೆ ಏನೂ ತಿನ್ನೋಕ್ಕಾಗಲ್ಲ ಅಲ್ವಾ. ಇನ್ನು ಇದನ್ನು ಈ ಥರ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಅದರೊಳಗಡೆ ಇಟ್ಟು ನಾವು ಫುಲ್ ಕವರ್ ಮಾಡ್ಕೊಬೇಕು. ಇದನ್ನು ನಾವು ಬಿಡಿಸಬೇಕು, ಇದರ ಮೇಲೆ ಇನ್ನೊಂದು ಬಟರ್ ಪೇಪರ್ ಇಟ್ಕೊಂಡ್ಬಿಟ್ಟು ಬಿಡಿಸಬೇಕು ಚೆನ್ನಾಗಿ. ಅಂದರೆ ತುಂಬ ಮಾಡಬಾರ್ದು, ಹೊಡೆದೋಗುತ್ತೆ. ಸ್ವಲ್ಪನೇ ಮೆಲ್ಲ, ನಾನು ತೋರಿಸ್ತೀನಿ ನೋಡಿ, ಈ ಥರ ಬಿಡಿಸ್ಕೊಬೇಕು, ಆವಾಗ ಎಲ್ಲ ಸ್ಪ್ರೆಡ್ ಆಗುತ್ತೆ. ಅದೇ ನಮ್ಮ ಬೆಲ್ಲ ಮಾಡಿದ್ದೇವಲ್ವಾ ಪಾಕ, ಅದು ಪಾಕ ಬಂದುಬಿಟ್ರೆ ಈ ಥರ ಬಿಡಲ್ಲ. ಮತ್ತು ನಾನು ತುಂಬ ತೆಳ್ಳಗೆ ಮಾಡಿದರೆ ಸ್ವಲ್ಪ ಕ್ರಂಚಿಯಾಗಿ ಬರುತ್ತೆ. ಅದನ್ನು ನಾವು ತುಂಬ ದಿನ ಇಡೋಕ್ಕಾಗಲ್ಲ. ನೀವು ಅಂದರೆ ಸ್ವಲ್ಪ ದಪ್ಪ ಮಾಡಿದರೆ ನೀವು ಒಂದು 2 ದಿನ ಇಟ್ಕೊಬೋದು, 2-3 ದಿನ. ತೆಳ್ಳಗೆ ಮಾಡಿದರೆ ಗಟ್ಟಿ ಆಗುತ್ತೆ. ಸೊ ನಾನು ತೆಳ್ಳಗೆ ಮಾಡಿದರೆ ಟೇಸ್ಟೂ ಚೆನ್ನಾಗಿರುತ್ತೆ ಅಂತ ತೆಳ್ಳಗೇ ಮಾಡ್ತಾಯಿದ್ದೀನಿ, ಯಾಕಂದರೆ ನಾನೊಂದು 6-7 ಮಾಡ್ತಾಯಿದ್ದೀನಿ ಅಷ್ಟೇ, ತುಂಬಾ ಮಾಡ್ತಾಯಿಲ್ಲ. ಇವಾಗ ಇದನ್ನು ತವಕ್ಕೆ ಹಾಕ್ಕೊಬೇಕು ನೋಡಿ, ಚೆನ್ನಾಗಿ ಬಿಟ್ಕೊಂಡು ಬರುತ್ತೆ. ಇನ್ನು ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೊಬೇಕು. ಒಂದು ಸೈಡ್ ಚೆನ್ನಾಗಿ ಕಾದ ಮೇಲೆ ನೀವು ಉಲ್ಟಾ ಹಾಕ್ಕೊಬೇಕು.
ಎಷ್ಟು ಸಾಫ್ಟಾಗಿ ಬಂದಿತ್ತಂದರೆ ಫುಲ್ಕ ಬರ್ತಾಯಿತ್ತು ಇದರಲ್ಲಿ. ಅಂದರೆ ಕೆಲವೊಂದು ನಾನು ವೀಡಿಯೋ ಮಾಡಲಿಕ್ಕಾಗಿಲ್ಲ ಬೆಳಿಗ್ಗೆ ಅರ್ಜೆಂಟಲ್ಲಿ, ಆದರೆ ಫುಲ್ಕ ಬರ್ತಾಯಿತ್ತು. ತುಂಬ ಚೆನ್ನಾಗಿ ಬಂದಿತ್ತು ನೋಡಿ. ಈ ಥರ ಫುಲ್ಕ ಬರುತ್ತೆ ಅಲ್ವಾ. ಸೊ ಅದು ನಿಮಗೆ ಕಂಪ್ಲೀಟಾಗಿ ಸ್ಪ್ರೆಡ್ ಆಗಿರುತ್ತೆ. ನಾನು ತುಂಬ ಏನು ಮಾಡಲಿಕ್ಕೆ ಹೋಗಲಿಲ್ಲ, ಒಂದು 7 ಪೀಸಷ್ಟು ಮಾಡಿದ್ದೆ. ಆಮೇಲೆ ಮೋದಕ ಕೂಡ ಅಷ್ಟೇ, ಕಡುಬು ಕೂಡ ಜಾಸ್ತಿಯಾಗಿ ಮಾಡಿಲ್ಲ ನಾನು, ಸ್ವಲ್ಪನೇ ಮಾಡಿದ್ದೆ. ಪಾಯಸನೂ ಸ್ವಲ್ಪನೇ ಮಾಡಿದ್ದೆ, ಯಾಕಂದರೆ ನನಗೆ ಆವಾಗಲೇ ಖಾಲಿ ಆಗಬೇಕು, ಅವತ್ತೇ ಖಾಲಿ ಆಗಬೇಕು, ಇಲ್ಲಾಂದರೆ ನೆಕ್ಸ್ಟ್ ಡೇ ಖಾಲಿ ಆಗಬೇಕು. ಇಲ್ಲಾಂದರೆ ಸುಮ್ಮನೆ ವೇಸ್ಟ್ ಆಗೋದು, ಬಿಸಾಡೋದು ಆ ಥರ ಎಲ್ಲ ಆದರೆ ಬೇಜಾರಾಗುತ್ತೆ. ಇಷ್ಟೊಂದು ಕಷ್ಟಪಟ್ಟು ಮಾಡಿಬಿಟ್ಟು ವೇಸ್ಟ್ ಆಯ್ತಂತ. ಇನ್ನು ನಾನಿಲ್ಲಿ ತುಪ್ಪ ಹಾಕ್ಕೊಂಡು ಕೊಕೊನಟ್ ಹಾಕ್ತಾಯಿದ್ದೀನಿ. ನಾನು ಆವಾಗಲೇ ಹೇಳಿದ್ನಲ್ವ, ಫುಲ್ ಕೊಕೊನಟ್ನ ಕಟ್ ಮಾಡಿಬಿಟ್ಟು ಈ ಥರ ಹಾಕ್ಕೊಂಡ್ಬಿಟ್ರೆ ನಾವು ಪಾಯಸಕ್ಕೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಯಾವುದೇ ಗೋಡಂಬಿ ಆಗಲಿ ದ್ರಾಕ್ಷಿ ಆಗಲಿ ಏನೂ ಹಾಕೋಬೇಕಂತಿಲ್ಲ, ಇದಿಷ್ಟೇ ಸಾಕಾಗುತ್ತೆ. ಇದು ಮಾತ್ರ ಚೆನ್ನಾಗಿ ಫ್ರೈ ಆಗಿಬಿಟ್ಟು ಬ್ಲ್ಯಾಕ್ ಕಲರ್ ಆಗಿ ಆಗಬೇಕು, ಅಷ್ಟರವರೆಗೆ ಹುರ್ಕೊಬೇಕು. ಇನ್ನು ನಾನು ಅದನ್ನು ಸುದಿಗೆ ಬಿಟ್ಬಿಟ್ಟು ಪೂಜೆ ಮಾಡಲಿಕ್ಕಿತ್ತಲ್ವ, ಸೊ ಇಲ್ಲಿಗೆ ಬಂದೆ. ಇಲ್ಲೆಲ್ಲ ಹೂಗಳನ್ನು ನಾವಂದರೆ ಕಟ್ಟಿ ಸಿಗೋ ಹೂವಲ್ಲ, ಈ ಥರ ಬಿಟ್ಕೊಂಡು ಸಿಗೋದು, ಅಂದರೆ ಸಪ್ರೇಟಾಗಿ ಸಿಗುತ್ತೆ. ಕಟ್ಟಿ ಕೂಡ ಹೂ ಸಿಗುತ್ತೆ, ಆದರೆ ನಾವಿಲ್ಲಿ ಫೋಟೋ ಯಾವ ಥರ ಇಟ್ಟಿರ್ತೀವಿ ಅಂದರೆ ಪುಟ್ಟದಾಗಿ ಇಟ್ಟಿರ್ತೀವಲ್ವ, ಅದಕ್ಕೆ ಅಷ್ಟೊಂದು ಕಟ್ಟಿರೋ ಹೂವು ಹಾಕ್ಕೊಳಕ್ಕಾಗಲ್ಲ. ಸೊ ಈ ಥರ ಬಿಟ್ಕೊಂಡಿರೋ ಹೂವನ್ನು ತಗೊಂಡು ನಾವು ಹಾಕ್ಕೊತೀವಿ. ಇನ್ನು ಗಣೇಶ ಚತುರ್ಥಿ ಬುಧವಾರನೇ ಬಂದಿದ್ದರಿಂದ ಬುಧವಾರ ದಿನ ಪ್ರತಿ ಬುಧವಾರ ನಾನು 108 ಸಲ ಓಂ ಗಂ ಗಣಪತಿ ನಮಃ ಅಂತ ಹೇಳ್ತಾ ಇದ್ದೆ. ಸೊ ಪ್ರತಿ ಬುಧವಾರ ಹೇಳ್ತೇನಲ್ವ, ಗಣೇಶ ಚತುರ್ಥಿ ಕೂಡ ಅದೇ ದಿವಸ ಬಂದಿದ್ದರಿಂದ ಸೊ ಆ ಶ್ಲೋಕ ಎಲ್ಲ ಹೇಳಿಬಿಟ್ಟು ಪೂಜೆ ಎಲ್ಲ ಮುಗಿಸಿ ಆಮೇಲೆ ನಾನು ಆಫೀಸಿಗೆ ಹೊರಟಿದ್ದೆ. ಇನ್ನು ನೀವು ಕೂಡ ಮನೆಯಲ್ಲಿ ಯಾವ ಥರ ಪೂಜೆ ಮಾಡಿದ್ದೀರಂತ ಕಮೆಂಟಲ್ಲಿ ತಿಳಿಸಿ. ಇನ್ನು ಯಾವುದಾದ್ರೂ ನಾನು ತಪ್ಪು ಮಾಡಿದರೆ ಪೂಜೆ ಮಾಡೋದ್ರಲ್ಲಿ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಇಲ್ಲಾಂದರೆ ನೀವು ವಾಟ್ಸಪ್ಪಲ್ಲಿ ಕೂಡ ಮೆಸೇಜ್ ಮಾಡ್ಬೋದು, ಯಾಕಂದರೆ ತುಂಬ ಜನ ನನಗೆ ಹೇಳ್ತಾರೆ, ಪ್ರತಿಯೊಂದು ಕಮೆಂಟು ವಾಟ್ಸಪ್ಪಲ್ಲೇ ಇರುತ್ತೆ, ಇಲ್ಲಾಂದರೆ ಇನ್ಸ್ಟಾಗ್ರಾಮಲ್ಲಿ ಹೇಳ್ತಾರೆ, ಕಮೆಂಟಲ್ಲಿ ಹಾಕೋದಿಲ್ಲ, ತುಂಬ ಕಡಿಮೆ. ಸೊ ಏನಾದರೂ ಹೇಳಲಿಕ್ಕಿದ್ರೆ, ಏನಾದರೂ ನಾನು ತಪ್ಪು ಮಾಡಿದರೆ ದಯವಿಟ್ಟು ನೀವು ಅದನ್ನು ಮೆನ್ಷನ್ ಮಾಡಿ. ಸೊ ನೆಕ್ಸ್ಟ್ ಟೈಮ್ ಆ ಮಿಸ್ಟೇಕ್ನ ನಾನು ಮಾಡೋಣ. ಪೂಜೆ ಮಾಡಿ ಭಜನೆ 108 ಬಾರಿ ಗಣೇಶ ಸ್ತೋತ್ರ ಕೂಡ ನಾವು ಈವ್ನಿಂಗ್ ವ್ಲಾಗ್ ಆಗಿರುತ್ತೆ. ಈವ್ನಿಂಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾವು ಆಫೀಸೆಲ್ಲ ಮುಗಿಸ್ಬಿಟ್ಟು ಬಂದಮೇಲೆ ಬಾಸ್ ಮನೆಗೆ ಹೊರಡ್ತಾ ಇದ್ದೇವೆ. ನಾನು ಮತ್ತು ಅಭಿಷೇಕ್ ಒಂದೇ ಆಫೀಸಲ್ಲಿ ವರ್ಕ್ ಮಾಡ್ತಾ ಇದ್ದೇವೆ. ಸೊ ಅವ್ರು ನನ್ನ ಪಿಕ್ ಮಾಡಲಿಕ್ಕೆ ಬಂದಿದ್ದರು. ಇನ್ನು ಎಷ್ಟೊಂದು ಲೇಟಾಗಿ ಬಂದಂದರೆ ನಾನು ಅವ್ರಿಗಿಂತ ಮುಂಚೆನೇ ಹೊರಟು ನಿಂತಿದ್ದೆ, ಅವರೇ ಲೇಟ್ ಆಯಿತು. ಸಲೂನೆಲ್ಲ ಹೋಗಿ ಬಂದಿದ್ದರು. ಇನ್ನು ಇಲ್ಲಿ ನೋಡಿ ಗಣೇಶ ಕೂರಿಸಿದ್ರು. ಎಷ್ಟೊಂದು ಚೆನ್ನಾಗಿತ್ತು ಅಂದರೆ ಪಾಸಿಟಿವ್ ವೈಬ್ ಆಗಿತ್ತು. ಇಲ್ಲಿ ಟೆಂಪಲ್ ಥರ ಫೀಲ್ ಆಗ್ತಾಯಿತ್ತು. ಅಷ್ಟೊಂದು ಜನ ಇದ್ದರು ಮತ್ತು ಭಜನೆ ಎಲ್ಲನೂ ಇತ್ತು. जय गणेश जय
योगी केशव केशव